स्वागत है आपका बी न्यूज नेशन में। मैं हूं आबिद हुसैन शेख। बीजापुर जिले में जमीन हड़पने वालों पर बड़ी कार्रवाई। 27 केस, 200 आरोपी, 158 हेक्टेयर जमीन वापस। बीजापुर जिला में लैंड ग्रैबिंग, जमीन हड़पने के मामले में पुलिस ने बड़ी कार्रवाई की है। साल 2022 से 2024 के दरमियान 27 लैंड ग्रैबिंग, जमीन हड़पने के केसेस दर्ज हुए थे। इन सब केसेस की स्पेशल इन्वेस्टिगेशन टीम ने जांच पूरी करके कोर्ट में फाइनल रिपोर्ट सबमिट कर दी है। आज एक प्रेस कॉन्फ्रेंस के दौरान जिला एसपी लक्ष्मण निम्बर्गी इन्होंने पूरी जानकारी देते हुए कहा कि पुलिस इन्वेस्टिगेशन में 25 केसेस में 158 एकड़ 13 गुंठे जमीन पर 9 NA प्लॉट असल मालिक को वापस दिलाए गए हैं। इन मामलों में 200 से ज्यादा आरोपियों के खिलाफ चार्जशीट फाइल की गई है। 2 केसेस में भी फाइनल रिपोर्ट कोर्ट को दी गई है। जांच में पता चला है कि झूठे आधार कार्ड, डॉक्यूमेंट्स, नकली मालिक, बॉन्ड राइटर और एजेंट्स मिलाकर लैंड फ्रॉड कर रहे थे। ज्यादातर बूढ़े, अकेले रहने वाले और गांव से बाहर रहने वाले लोगों को टारगेट किया गया था। फेक डॉक्यूमेंट्स के जरिए जमीन खरीद और फरोख्त होती थी। पुलिस ने बताया कि कुछ बार अपराध करने वाले और लैंड माफिया गैंग भी पकड़े गए हैं। इस पूरी कार्रवाई की IPS अधिकारी लक्ष्मण निम्बर्गी, बीजापुर जिला SP ने टीम की तारीफ की है। कामयाबी पर पुलिस का क्लियर मैसेज है कि लैंड हड़पने और लैंड फ्रॉड करने वालों के खिलाफ सख्त एक्शन जारी रहेगा जिला भर में। ಎಲ್ಲರಿಗೂ ನಮಸ್ಕಾರ। ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಭೂ ಕಬಳಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತೊಂದು ಪ್ರೆಸ್ ಮೀಟ್ ಕರೆದಿದೆ। ಸುಮಾರು 2022ರಿಂದ 24ರವರೆಗೆ ಈ 3 ವರ್ಷಗಳ ಅವಧಿಯಲ್ಲಿ ಇವೇನು ಭೂ ಕಬಳಿಕೆ ಘಟನೆಗಳಾಗಿದ್ದು ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 27 ಪ್ರಕರಣಗಳು ದಾಖಲಾಗಿತ್ತು। ಆ 27 ಪ್ರಕರಣಗಳು 2022 ಮತ್ತು 24ರ ಮಧ್ಯೆ ಆದಂಥ ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತೆ 27 ಪ್ರಕರಣಗಳು ದಾಖಲಾದ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದರಿಂದ ಅವುಗಳ ಇನ್ವೆಸ್ಟಿಗೇಷನ್ನು, ಯಾಕಂತಂದರೆ ಮಾಡಸ್ ಆಪರೆಂಡಿ ಒಂದೇ ಇರೋದರಿಂದ ಇವುಗಳ ಇನ್ವೆಸ್ಟಿಗೇಷನ್ನು ಸುಲಭವಾಗಿ ಮತ್ತು ಒಂದೇ ರೀತಿಯಲ್ಲಿ ಮತ್ತು ದಾಖಲಾತಿಗಳ ಸಂಗ್ರಹ ಆಗಿರ್ಬೋದು, ಇನ್ನಿತರ ವಿಚಾರಗಳಿಗೋಸ್ಕರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ನಮ್ಮ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಪರಶುರಾಮ್ ಮನಗೂಳಿ ಮತ್ತು PSI ಆದಂತಹ IM ದುಂಡ್ಸಿ ಬಸವನ ಬಾಗೇವಾಡಿ ಮತ್ತು PSI ಅಪರಾಧ ತಾಳಿಕೋಟೆ RS ಬಂಗಿ ಮತ್ತು ಅವರ ಜೊತೆಗೆ ನಮ್ಮ ಇನ್ವೆಸ್ಟಿಗೇಷನ್ ಸಿಬ್ಬಂದಿಗಳಾದಂತಹ IM ಪೆಂಡಾರಿ ಮತ್ತು YB ಕವಾಡೆ ಮತ್ತು SP ಹುಣಸಿಕಟ್ಟಿ, ಈಗ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿಕೊಂಡು ಕಳೆದ 1 ವರ್ಷದಿಂದ ಈ ಎಲ್ಲ 27 ಪ್ರಕರಣಗಳನ್ನು ತನಿಖೆ ಮಾಡಿ ಈಗ ಒಂದು ಲಾಜಿಕಲ್ ಎಂಡಿಗೆ ತರಲಾಗಿದೆ। ಈ 27 ಪ್ರಕರಣಗಳ ಮಾಹಿತಿಯನ್ನು ಮತ್ತು ಆ ಪೊಲೀಸ್ ಠಾಣಾ ವ್ಯಾಪ್ತಿ ಎಲ್ಲ ಮಾಹಿತಿಗಳನ್ನು ನಿಮಗೆ ಪ್ರೆಸ್ ನೋಟ್ನಲ್ಲಿ ಕೊಡಲಾಗಿದೆ। ಈ 27 ಪ್ರಕರಣಗಳಲ್ಲಿ ಒಟ್ಟು 25 ಪ್ರಕರಣಗಳಲ್ಲಿ ಭೂ ಮಾಲೀಕರು 158 ಎಕರೆ 13 ಗುಂಟೆ ಜಮೀನು ಮತ್ತು 9 NA ಪ್ಲಾಟ್ಗಳನ್ನು ಈ ಇನ್ನೋಸೆಂಟ್ ಜನರ ಈ ಲ್ಯಾಂಡನ್ನು ಗ್ರ್ಯಾಬ್ ಮಾಡಿರ್ತಾರೆ। ಈ ಎಲ್ಲ ಪ್ರಕರಣಗಳಲ್ಲಿ ಈ ಭೂ ಮಾಲೀಕರ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಮತ್ತು ಕೊಟ್ಟಿ ಪತ್ರಗಳನ್ನು ತಯಾರು ಮಾಡಿ ತಮ್ಮ ಹೆಸರುಗಳಲ್ಲಿ ಖರೀದಿ ಮಾಡಿಕೊಂಡಂಥ ಈ ಪ್ರಕರಣಗಳು ಒಟ್ಟು ಇದರಲ್ಲಿ 27 ಪ್ರಕರಣಗಳಲ್ಲಿ 25 ಪ್ರಕರಣಗಳು ಚಾರ್ಜ್ ಶೀಟ್ ಆಗಿದೆ, 2 ಪ್ರಕರಣಗಳು B ರಿಪೋರ್ಟ್ ಆಗಿದೆ। ಈ 25 ಪ್ರಕರಣಗಳಲ್ಲಿ ಒಟ್ಟು 200 ಜನ ಆರೋಪಿತರನ್ನಾಗಿ ದೋಷಾರೋಪಣಾ ಪಟ್ಟಿಯನ್ನು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ। ಅವರು ಯಾವ ರೀತಿ ವಂಚನೆ ಮಾಡ್ತಿದ್ರು ಅನ್ನೋದು ನಾವು ಸಾರ್ವಜನಿಕರಿಗೆ ತಿಳಿಸೋದು ಅತಿ ಅವಶ್ಯಕವಾಗಿದೆ। ಹಾಗಾಗಿಯೇ ಇವತ್ತಿನ ಪ್ರೆಸ್ ಮೀಟು ಯಾವ ರೀತಿ ಈ ಗ್ಯಾಂಗನ್ನು ಕಟ್ಟಿಕೊಂಡು ಅದರಲ್ಲಿ ಸುಮಾರು 9 ಜನ ದೇ ಆರ್ ದ ರಿಪೀಟೆಡ್ ಅಫೆಂಡರ್ಸ್ ಅಂತಂತಂದರೆ ದೇ ಆರ್ ಆರ್ಗನೈಸ್ ಆಗಿ ಈ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು। ಇನ್ನು ಉಳಿದಂಥ ಜನ ಇವರಿಗೆ ಒನ್ ಆರ್ ದಿ ಅದರ್ ವೇ ಸಾಕ್ಷ್ಯಾಧಾರಗಳಾಗಿ ಆಗಲಿ ಅಥವಾ ಒರಿಜಿನಲ್ ಮಾಲೀಕರ ಇಂಪರ್ಸನೇಷನ್ ಅವರ ಮರೆಮಾಚಿ ಇವರೇ ಒರಿಜಿನಲ್ ಓನರ್ಸ್ ಅನ್ನೋ ರೀತಿ ಮತ್ತು ಎಲ್ಲ ದಾಖಲಾತಿಗಳಿಗೆ ಸಿಗ್ನೇಚರು ಮತ್ತು ಸಬ್ ರಿಜಿಸ್ಟ್ರ್ ಆಫೀಸ್ ವಿಸಿಟ್ಟು ಮತ್ತು ಎಲ್ಲೆಲ್ಲಿ ಎವಿಡೆನ್ಸಸ್ಗಳು ಬೇಕಾಗುತ್ತೆ ಆ ರೀತಿಯಾಗಿ ಸಪೋರ್ಟ್ ಮಾಡಿದಂಥ ಉಳಿದಂಥ ಜನರು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ। ಹಾಗಾಗಿ ಒಟ್ಟು 200 ಜನರುಗಳ ಮೇಲೆ ಕೂಡ ಚಾರ್ಜ್ ಶೀಟ್ ಮಾಡಲಾಗಿದೆ। ಯಾವ ರೀತಿ ಇವ್ರು ಮಾಡ್ತಿದ್ರು ಅಂತಂದರೆ ಇವರೆಲ್ಲ ಕಮಿಷನ್ ಏಜೆಂಟ್ಸ್ಗಳು, ಚಿಕ್ಕ ಪುಟ್ಟ ಪ್ಲಾಟ್ಗಳನ್ನು ಮಾರೋದು ಅಥವಾ ರಿಯಲ್ ಎಸ್ಟೇಟ್ ಮಾಡೋದು, ಇವರೇನು ಏಜೆಂಟ್ಸ್ಗಳಿರ್ತಾರೆ ಇವರಿಗೆ ಮತ್ತು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕೆಲಸ ಮಾಡುವಂಥ ಬಾಂಡ್ ರೈಟರ್ಸ್
ಇವರಿಗೆ ಒಂದು ಸಂಬಂಧ ಇರುತ್ತೆ, ನಕ್ಸಸ್ ಇರುತ್ತೆ. ಇವ್ರಿಗೆ ಮತ್ತು ಬಾಂಡ್ ರೈಟರ್ಸಿಗೆ ಅವ್ರಿಗೆ ವಿಚಾರಗಳು ಈಸಿಯಾಗಿ ಗೊತ್ತಾಗುತ್ತೆ. ಎಲ್ಲಿ ಜಮೀನನ್ನು ಮಾರ್ತಾ ಇದ್ದಾರೆ, ಅಥವಾ ಜಮೀನು ಒಂಟಿ ಹೆಸರಲ್ಲಿ ಯಾರಾದರೂ ಹೆಸರಲ್ಲಿದೆಯಾ, ವಯಸ್ಸಾದವ್ರ ಹೆಸರಲ್ಲಿದೆಯಾ, ಅಥವಾ ಆ ಜಮೀನುಗಳ ಓನರ್ಸು ನಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಎಲ್ಲಾದರೂ ಅವ್ರು ಸೆಟ್ಲಾಗಿದ್ದಾರಾ, ಬೆಂಗಳೂರು ಸೆಟ್ಲಾಗಿದ್ದಾರಾ, ಅಥವಾ ಬೇರೆ ರಾಜ್ಯಗಳಲ್ಲಿ ಸೆಟ್ಲಾಗಿದ್ದಾರಾ, ಮುಂಬೈ ಸೆಟ್ಲಾಗಿದ್ದಾರಾ, ಪುನಃ ಸೆಟ್ಲಾಗಿದ್ದಾರೆ. ಯಾಕಂತಂದರೆ ಒಂದು ಕಡೆ ಏಜೆಂಟು, ಒಂದು ಕಡೆ ಬಾಂಡ್ ರೈಟರು. ಇವರಿಗೆ ಸಂಪೂರ್ಣವಾದಂಥ ಮಾಹಿತಿ ಈಸಿಲಿ ಇವರಿಗೆ ದೊರಕ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಈ ಕಮಿಷನ್ ಪಡೆಯುವಂಥ ಏಜೆಂಟ್ರಾಗಿರ್ಬೋದು ಮತ್ತು ಬಾಂಡ್ ರೈಟರ್ಸ್ ಆಗಿರ್ಬೋದು. ಸೊ ಯಾವ ಜಮೀನುಗಳನ್ನು ಮಾರಾಟ ಮಾಡಿದರೆ ಯಾವ್ಯಾವ ದಾಖಲೆಗಳನ್ನು ನಾವು ಸಂಗ್ರಹಿಸಬಹುದು, ಯಾವ ರೀತಿ ಸಂಗ್ರಹಿಸ್ಬೋದು, ಯಾವ ರೀತಿ ನಾವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಅವ್ರದ್ದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ವಿಕ್ಟಿಮ್ಗಳನ್ನು ಯಾವ ರೀತಿ ಹುಡುಕ್ತಿದ್ರು, ಎಂಥ ಜಮೀನುಗಳನ್ನು ಹುಡುಕ್ತಿದ್ರು ಅಂತಂದರೆ ವಯಸ್ಸಾದವರು, ಮತ್ತು ಜಮೀನು ಬಹಳಷ್ಟಿದ್ದು ಒಬ್ಬರೇ ಹೆಸರಲ್ಲಿದ್ದಿದ್ದು, ಮತ್ತು ಆ ಓನರ್ಸ್ಗಳು ಇಲ್ಲಿ ಲೋಕಲ್ ಇಲ್ಲದೇ ಇದ್ದಂಥವ್ರನ್ನ ಐಡೆಂಟಿಫೈ ಮಾಡಿ ಅಂಥ ಜಮೀನುಗಳ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು. ಯಾವ ರೀತಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು ಅಂದರೆ, ಬಡವರು ಇರ್ತಾರೆ, ನಿರ್ಗತಿಕರು ಇರ್ತಾರೆ, ಅವರಿಗೆ ಏನು ಸ್ವಲ್ಪ ದುಡ್ಡು ಕೊಟ್ಟರೆ ಅವರು ಯಾವುದಕ್ಕೆ ಬರ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅನ್ನೋವಂಥ ಒಂದು ಆಲೋಚನೆಯೂ ಕೂಡ ಅವ್ರಿಗಿರಲ್ಲ. ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟುಬಿಟ್ಟು ಮೂಲ ಓನರ್ಗಳ ಆಧಾರ್ ಕಾರ್ಡು ಅಥವಾ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅವರ ಹೆಸರಿನಲ್ಲಿ ಇವರು ಫೇಕ್ ಪರ್ಸನ್ಸ್ಗಳು, ಈ ಫೇಕ್ ಇನ್ನೋಸೆಂಟ್, ಅದು ಪರ್ಟಿಕ್ಯುಲರ್ಲಿ ಲೋಕಲ್ ಇರದೇ ಇರೋರು, ಬೇರೆ ಕಡೆ ಇದ್ದಂಥವ್ರನ್ನ ಕರ್ಕೊಂಡು ಬಂದುಬಿಟ್ಟು ಆಧಾರ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿ ಮತ್ತು ಇನ್ನಿತರ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ಅವ್ರಿಗೆ ಸ್ವಲ್ಪ ಇಂತಿಷ್ಟೇ ಅಂತ ಹಣ ಕೊಟ್ಟು ಅವರನ್ನು ಬಳಸ್ಕೋತಾ ಇದ್ದರು. ನೆಕ್ಸ್ಟ್ ಇವ್ರದ್ದು ಮಾಡಸ್ ಆಪರೆಂಡಿ ಹೇಗೆ ಕಂಟಿನ್ಯೂ ಆಗುತ್ತೆ ಅಂತಂದರೆ, ಈಗ ನಾವು ಒಂದು 4 ಜನ ಗ್ಯಾಂಗ್ ಮೆಂಬರ್ಸ್ ಇದ್ದೀವಿ ಅಂತಂತಂದರೆ, ಈ ಫೇಕ್ ಓನರ್ಸೇ ಒರಿಜಿನಲ್ ಓನರ್ಸ್ ಬರದೇ ಇದ್ದಾಗ ಅವರ ಗುಂಪಿನಲ್ಲಿರುವಂಥ ಒಬ್ಬ ಸದಸ್ಯನನ್ನೇ ಫೇಕ್ ಓನರನ್ನಾಗಿ ಮಾಡಿ ಆತನಿಂದ ಆ ಗುಂಪಿನ ಇನ್ನೊಬ್ಬ ವ್ಯಕ್ತಿನೇ ಖರೀದಿ ಹಾಕ್ಕೊಳ್ಳೋದು. ಅವಾಗ ಏನಾಗುತ್ತೆ, ಥರ್ಡ್ ಪಾರ್ಟಿ ಪರ್ಸನ್ಗೆ ಮಾರಾಟ ಮಾಡಬೇಕಾದ್ರೆ ಸೆಕೆಂಡ್ ಪಾರ್ಟಿ ಪರ್ಸನ್ ಈಸ್ ಅವೈಲೇಬಲ್, ಹೀ ಈಸ್ ದ ಒರಿಜಿನಲ್ ಓನರ್ ಅನ್ನೋ ರೀತಿ ತೋರಿಸ್ಕೊಳ್ಳೋದು. ಆ ರೀತಿ ಮೂರನೇ ವ್ಯಕ್ತಿಗೆ ಮಾರುವಂಥದ್ದನ್ನು ಕೂಡ ನಾವು ಇಂಥ ಪ್ರಕರಣಗಳಲ್ಲಿ ಕಂಡು ಬರುತ್ತೆ. ಅಷ್ಟೇ ಅಲ್ಲದೆ ಈಗ ಮೂಲ ಓನರ್ ಸಿಕ್ಕಾದ ಮೇಲೆ ಅದನ್ನು ಥರ್ಡ್ ಪಾರ್ಟಿಗೆ, ಅಂದರೆ ಫಸ್ಟ್ ಟೈಮ್ ಪರ್ಚೇಸಿಂಗ್ದಲ್ಲಿ ಒಬ್ಬನ ಅವರ ಗುಂಪಿನ ಸದಸ್ಯದಲ್ಲಿ ಇದ್ದವನ್ನೇ ಮೂಲ ಓನರ್ ಅಂತ ತೋರಿಸಿ ಫಸ್ಟ್ ಪರ್ಚೇಸ್ ಮಾಡಿಬಿಟ್ರೆ ಸೆಕೆಂಡ್ ಪರ್ಚೇಸ್, ಥರ್ಡ್ ಪರ್ಚೇಸ್, ಫೋರ್ತ್ ಪರ್ಚೇಸಿಗೆ ಸಮಸ್ಯೆನೇ ಇರಲ್ಲ. ಯಾಕೆ, ನಿಮಗೆ ಲ್ಯಾಂಡ್ ರೆಕಾರ್ಡ್ಸು ಒಬ್ಬ ಒರಿಜಿನಲ್ ಇಲ್ಲೇ ವ್ಯಕ್ತಿ ಜೀವಂತ ಇದ್ದಾನೆ ಅನ್ನೋದನ್ನು ಅವರು ಪ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಅದು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗಿ ಓನರ್ಶಿಪ್ಪು ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಈ ಏನು ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂತಹ ಮಾಲಕರು ಏನಿರ್ತಾರೆ, ಅವರ ಕೊಡುವಂಥ ಅಡ್ರೆಸ್ಗಳಲ್ಲಿ ಅವರು ಇರ್ತಿರಲಿಲ್ಲ, ಅವ್ರು ಕೊಡುವಂಥ ಊರುಗಳಲ್ಲಿ ಅವರು ಇರ್ತಿರಲಿಲ್ಲ. ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಪರ್ಚೇಸ್ ಮಾಡೋರಿಗೆ ಇವರು ಹತ್ತಿರ ತರಿಸ್ತಿರಲಿಲ್ಲ, ಸೇರಿಸ್ತಿರಲಿಲ್ಲ. ಅವ್ರನ್ನ ಹುಡ್ಕೊಂಡೋದ್ರೂ ಕೂಡ ಆ ಊರುಗಳಲ್ಲಿ ಇರ್ತಿರಲಿಲ್ಲ. ಸೊ ಆ ರೀತಿಯಾಗಿ ಆ ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂಥ ಓನರ್ಸ್ಗಳನ್ನು ಕೂಡ ಸಾರ್ವಜನಿಕರ ಕೈಗೆ ಸಿಗಲಾರ್ದಾಗೆ ನೋಡ್ಕೊಂಡಿರ್ತಾರೆ. ಆಮೇಲೆ ಇದನ್ನು ಮತ್ತೆ ಅಗೇನ್ ವಿಷಿಯಸ್ ಸೈಕಲ್ ಇದು. ಈ 4 ಗುಂಪಿನಲ್ಲಿದ್ದವರು ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಮಾಡಿಬಿಟ್ಟು ಥರ್ಡ್ ಪಾರ್ಟಿಗೆ ಮಾರಿಬಿಟ್ಟು ಮತ್ತೆ ಥರ್ಡ್ ಪಾರ್ಟಿ ಅಂತಲೇ ಆ ಗುಂಪಿನ ಸದಸ್ಯರಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿಗೆ ಮಾರೋದು. ಲ್ಯಾಂಡು ಹೊರಗಡೆ ಓನರ್ಶಿಪ್ ಅಷ್ಟೇ ಚೇಂಜ್ ಆಯಿತು, ಮತ್ತು ವಾಪಸ್ ಅವ್ರ ಗುಂಪಿನ ತಂಡದ ಸದಸ್ಯರಿಗೆ ಬರೋ ರೀತಿ ಮಾಡ್ಕೊಳ್ಳುವಂಥದ್ದನ್ನು ಕೂಡ ಇವ್ರದ್ದೊಂದು ಮಾಡಸ್ ಆಪರೆಂಡಿ ಕಂಡು ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟಾಗಿ ನಮ್ಗೆ ಕಂಡು ಬಂದಿರೋದು ಏನು ಅಂತಂದರೆ, ಈ ಎಲ್ಲ ಪ್ರಕರಣಗಳಲ್ಲಿ ಅವರು ಯಾವುದೇ ರೀತಿಯಾದಂಥ ಬ್ಯಾಂಕ್ ಲೋನ್ಗಳನ್ನು ತೊಗೊಂಡಿಲ್ಲ. ಯಾಕೆ ತೊಗೊಳ್ಳಿಲ್ಲ ಅಂತಂದರೆ, ಬ್ಯಾಂಕ್ ಲೋನ್ ತೊಗೋಬೇಕು ಅಂದರೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಸೊ ಲೀಗಲ್ ಒಪಿನಿಯನು ಬರುತ್ತೆ. ಸೊ ವೆರಿಫಿಕೇಷನು, ಲೀಗಲ್ ಒಪಿನಿಯನು ಇವನ್ನೆಲ್ಲ ತಪ್ಪಿಸ್ಬೇಕು ಅಂತಂತೇಳಿ ಈ ಎಲ್ಲ ಪ್ರಕರಣಗಳಲ್ಲಿ ಅವರು ಯಾವುದೇ ರೀತಿಯಾದಂಥ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ದುಡ್ಡನ್ನು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಖಾಂತರ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದಾಗಲಿ ಮಾಡಿರೋದು ಅತಿ ವಿರಳ, ಮಾಡೇ ಇಲ್ಲ. ಆಮೇಲೆ ಆ ಗುಂಪಿನಲ್ಲಿರುವಂಥ ವ್ಯಕ್ತಿಗಳನ್ನೇ ಆ ಜಮೀನು ಖರೀದಿ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳಾಗಿ ಸೈನ್ ಹಾಕಿದ್ದನ್ನು ಕೂಡ ನಮಗೆ ಕಂಡು ಬಂದಿರುತ್ತೆ. ಸೊ ಈ ರೀತಿಯಾಗಿ ಈ ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಕರಣಗಳಲ್ಲಿ ಸುಮಾರು 9 ಜನ, ಅವ್ರ ಡೀಟೇಲ್ಸನ್ನು ನಾವು ನಿಮಗೆ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ. ಅವರು ರಿಪೀಟೆಡಾಗಿ 1ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬಂದಿದ್ದಾರೆ. ಸೊ ಅವರ ಹೆಸರುಗಳು ಕೂಡ ನಿಮಗೆ ಪ್ರೆಸ್ ನೋಟಲ್ಲಿ ಕೊಟ್ಟಿದೆ. ಈ ರೀತಿಯಾಗಿ ಒಟ್ಟು 27 ಭೂ ಕಬಳಿಕೆ ಪ್ರಕರಣಗಳು ಏನು ಆಗಿತ್ತು. ಕಳೆದ 1 ವರ್ಷದಿಂದ ಅದಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಈ ಎಲ್ಲ ಪ್ರಕರಣಗಳನ್ನು ಈಗ ಏನು ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿ ಸುಮಾರು 158 ಎಕರೆ 13 ಗುಂಟೆ ಮತ್ತು 9 ಎಣ್ಣೆ ಪ್ಲಾಟ್ಗಳು ಆ್ಯಸ್ ಆಫ್ ನೌ ದ ಒರಿಜಿನಲ್ ಓನರ್ಸ್ ಹೆಸರಲ್ಲೇ ಉಳಿಯೋ ರೀತಿಯಾಗಿ ಒಂದು ಕೆಲಸವನ್ನು ನಮ್ಮ
ತನಿಖಾ ತಂಡ ಮಾಡಿದೆ. ಅವರ ವಿಶೇಷವಾಗಿ ಭಾಳಷ್ಟು ಯಾಕಂದರೆ ಈ ಡಾಕ್ಯುಮೆಂಟ್ ಕಲೆಕ್ಷನ್ನು ಮತ್ತು FSಲ್ಲಿ ಕಳಿಸೋದಿರುತ್ತೆ, ಡಾಕ್ಯುಮೆಂಟ್ ಕಲೆಕ್ಷನ್ ಇರುತ್ತೆ, ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಬೇಕು ಅಂದಾಗ ಅವನು ಅಷ್ಟು ಈಸಿಯಾಗಿ ಹೈಡ್ ಮಾಡೋದಿರುತ್ತೆ. ಈಗ ನಾನು ಅದನ್ನೇ ಹೇಳಿದೆ, ಆ ಓನರ್ಸ್ಗಳನ್ನ ಹುಡ್ಕಕ್ಕೆ ಹೋದರೆ ಆ ಓನರ್ಸ್ಗಳೇ ಆ ಊರಲ್ಲಿ ಇರಲಾರ್ದಾಗೆ ಮಾಡೋದು. ಸೊ ಈ ಎಲ್ಲ ಸಮಸ್ಯೆಗಳನ್ನು ನಮ್ಮ ತನಿಖಾ ತಂಡ ಅವುಗಳನ್ನು ಎದುರಿಸಿ ಆ ಎಲ್ಲ ಪ್ರಕರಣಗಳಲ್ಲಿಯೂ ಕೂಡ ನೊಂದ ಜನರಿಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದರೆ, ಈ ರೀತಿಯಾದಂತಹ ಯಾವುದಾದ್ರೂ ಪ್ರಕರಣಗಳು ಮಾಧ್ಯಮದವರಿಗೆ ಗಮನಕ್ಕಾದರೂ ಬರಲಿ ಅಥವಾ ಸಾರ್ವಜನಿಕರ ಗಮನಕ್ಕಾದರೂ ಬರಲಿ, ತಾವು ದಯವಿಟ್ಟು ತಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿಬಿಟ್ಟು ತಮ್ಮ ಏನು ಒರಿಜಿನಲ್ ಓನರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡಿ ಪ್ರಕರಣಗಳನ್ನ ದಾಖಲಿಸಿ ಇಂಥ ಗ್ಯಾಂಗ್ಗಳ ಬಗ್ಗೆ, ಭೂ ಕಬಳಿಕೆ ಮಾಡುವಂಥ ಗ್ಯಾಂಗ್ಗಳ ಬಗ್ಗೆ ತಮಗೂ ಕೂಡ ಎಚ್ಚರ ಇರಲಿ. ತಾವೆಲ್ಲೇ ಪರ್ಚೇಸ್ ಮಾಡಬೇಕಾದ್ರಾಗಿರ್ಬೋದು ಅಥವಾ ಏನೇ ಭೂ ಖರೀದಿ ಮಾಡ್ತಾ ಇರಬೇಕಾಗಿರ್ಬೋದು, ಇಂಥ ಗ್ಯಾಂಗ್ಗಳ ಬಗ್ಗೆ ತಮ್ಮ ಗಮನಕ್ಕಿತ್ತು ಅಂತಂತಂದರೆ ತಾವು ಮೋಸ ಹೋಗುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಈ ವಿಶೇಷ ತನಿಖಾ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಅವರನ್ನು ಶ್ಲಾಘಿಸ್ತೀನಿ. ಅವರ ಎಫರ್ಟ್ಸನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಸರ್ಕಾರಿ ಅಧಿಕಾರಿಗಳು ಅಥವಾ ಪ್ರಭಾವಿ ರಾಜಕಾರಣಿಗಳು ಯಾವುದು ಕಂಡು ಬಂದಿಲ್ಲ. ತನಿಖೆಯಲ್ಲಿ ಅದ್ರ ಬಗ್ಗೆ ಯಾವುದು ಕಂಡು ಬಂದಿಲ್ಲ. ಆಮೇಲೆ ಸಬ್ ರಿಜಿಸ್ಟ್ರ್ ಆಫೀಸಸ್ಗಳಲ್ಲಿ ದೇರ್ ಇಸ್ ಎನ್ ಹೈಕೋರ್ಟ್ ಆರ್ಡರ್, ಅಧಿಕಾರಿಗಳಿಗೆ ದಾಖಲಾತಿಗಳನ್ನ ಯಾವ ರೀತಿ ನೀವು ಪ್ರೊಡ್ಯೂಸ್ ಮಾಡ್ತಾರೋ ದೇ ವಿಲ್ ಪ್ರೊಸೀಡ್ ವಿತ್ ದ್ಯಾಟ್. ಸೊ ಹಾಗಾಗಿ ದೇ ಕೆನ್ ನಾಟ್ ಬಿ ಮೇಡ್ ಆಸ್ ಅಕ್ಯೂಸ್ಡ್ ಆ್ಯಸ್ ಪರ್ ದ ಲಾ ಅಂಟಿಲ್ ಅನ್ಲೆಸ್ ದೇರ್ ಕ್ರೈಮ್ ಈಸ್ ಎಸ್ಟಾಬ್ಲಿಷ್ಡ್. ಹೌದು, ದೇ ವರ್ಕ್ ಅಂದರೆ ಅವ್ರ ಗ್ಯಾಂಗ್ ಅನ್ನೋಕ್ಕಿಂತ ಇನ್ ಡಿಫ್ರೆಂಟ್ ಕೇಸಸ್ ದೇ ವರ್ಕ್ಡ್ ಇನ್ ಎ ಆರ್ಗನೈಸ್ಡ್ ಮ್ಯಾನರ್. ಆಲ್ 9 ಟುಗೆದರ್ ಇಲ್ಲ, ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರು ಪದೇ ವಿಸಿಬಲ್ ಆಗಿದ್ದಾರೆ. ಅದರ ಅರ್ಥ ದೇ ಹ್ಯಾವ್ ವರ್ಕ್ ಲೈಕ್ ಎನ್ ಆರ್ಗನೈಸ್ಡ್ ರೀತಿಯಲ್ಲಿ. ಇವರು 9 ಜನ ಕೂಡಿ ಅಂತಂತಲ್ಲ, ಇದರಲ್ಲಿಯೂ ಕೂಡ ತಂಡಗಳಿವೆ. ಸೊ ಈ ಇದರಲ್ಲಿರೋ 9 ಆರೋಪಿಗಳು ಒಂದಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನಮಗೆ ಕಂಡು ಬರ್ತಾರೆ. ಅದು ಏನಾದರೂ ಆರ್ಡರ್ ಕಾಪಿ ಇದ್ದರೆ ತೋರಿಸಿ, ಮತ್ತು ವಿಲ್ ಶೋ ಇಟ್ ಟು ದ ಹೈಕೋರ್ಟ್ ಆರ್ಡರ್ ಆಲ್ಸೋ. ತಮಗೆ ಅಲ್ಲ, ನೀವು ಆಗಿದೆ ಅಂತಂದರೆ ಅದಕ್ಕೆ ತೋರಿಸಿ ಅಂತಂತ ಹೇಳಿ ಅದು ಜನರಲ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಎನಿ ಪ್ರಕರಣಕ್ಕೆ ತಮ್ಮದು ಸ್ಪೆಸಿಫಿಕ್ ಆದಂತಹ ಇತ್ತು ಅಂತಂತಂದರೆ ಅದನ್ನು ಗಮನಕ್ಕೆ ತೊಗೊಂಬನ್ನಿ. ಇಫ್ ಎಟ್ ಆಲ್ ಆ್ಯಸ್ ಪರ್ ದ ಎವಿಡೆನ್ಸಸ್, ಆ್ಯಸ್ ಪರ್ ದ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್, ಆ್ಯಸ್ ಪರ್ ದ ಎಸ್ಟಾಬ್ಲಿಷ್ಡ್ ಕೋರ್ಟ್ ಆರ್ಡರ್ಸ್, ಅದನ್ನೇ ಹೇಳ್ತಾ ಇರೋದು ನಾನು ನಿಮಗೆ. ಇಟ್ ಡಿಪೆಂಡ್ಸ್ ಆನ್ ವೆದರ್ ಅವ್ರ ಎಕ್ಸೆಪ್ಟೆಡ್ ಡಾಕ್ಯುಮೆಂಟ್ಸ್ಗಳು, ಅವರ ಕೊಟ್ಟಿರುವಂಥ ದಾಖಲಾತಿಗಳು. ಇಲ್ಲ ನನ್ನ ಉತ್ತರ ಕಂಪ್ಲೀಟ್ ಮಾಡ್ತೇನೆ. ಸಿಗ್ನೇಚರ್ ಇರುತ್ತೆ ಅಂತಂತಂದರೆ ಅವರ ಇನ್ವಾಲ್ವ್ಮೆಂಟು ಎಷ್ಟರ ಮಟ್ಟಿಗೆ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಸಬ್ ರಿಜಿಸ್ಟ್ರಸ್ಗಳಿಗೆ ಎಷ್ಟೋ ಜನ ಅಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ಗಳಿಗೆ ಹೋಗ್ತಾರೆ, ಬಟ್ ಅವ್ರು ಕೊಡುವಂಥ ದಾಖಲಾತಿಗಳು ಸರಿ ಇದೆಯೋ ತಪ್ಪಿದೆಯೋ, ಅದು ಫೇಕೋ ಒರಿಜಿನಲ್ ಅನ್ನುವಂಥ ಏನು ತನಿಖೆ ಮಾಡೋದಾಗಲಿ, ಅಥವಾ ಈಗ ನಿಮಗೆ ನಂಬಿಸಿ ಇದು ನಾನೇ ಅಂತಂತೇಳಿ ಕೊಟ್ಟಾಗ ಅವರು ಬೇಸ್ಡ್ ಆನ್ ದ ದಾಖಲಾತಿ ಅವರು ಮುಂದುವರೆದಿರ್ತಾರೆ. ಹಾಗಾಗಿ ಇಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್. ನಾನು ಜನರಲ್ಲಾಗಿ ಅದನ್ನು ಸ್ಟೇಟ್ಮೆಂಟ್ ಮಾಡೋಕ್ಕಾಗಲ್ಲ. ನೀವು ಕೇಸ್ ಟು ಕೇಸ್ ಡಿಸ್ಕಷನ್ ಇತ್ತು ಅಂತಂತಂದರೆ ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ವೆದರ್ ದೇರ್ ಇನ್ವಾಲ್ವ್ಮೆಂಟ್ ಇಸ್ ದೇರ್ ಆರ್ ನಾಟ್ ಅನ್ನೋದು ನಾವು ಕರೆಕ್ಟಾಗಿ ಹೇಳ್ಬೋದು. ಬಟ್ ಈ 25 ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರಿ ಅಧಿಕಾರಿಗಳು ಆರೋಪಿತರಾಗಿರುವುದಿಲ್ಲ. ಈಗ ಬಾಂಬೆ ಉದ್ಯಮಿ ಏನಂತಂದ್ರೆ ಈ ಸಬ್ ರಿಜಿಸ್ಟ್ರಿ ಹೇಳ್ತಾರೆ ಸರ್, ನನ್ನ ತಂದೆ ಸತ್ತು ಇಷ್ಟು ವರ್ಷ ಆಗಿದೆ, ಈಗ ನನ್ನ ತಂದೆ ಮಾರಾಟ ಮಾಡಿದ್ದಾರೆ, ನೀವು ಯಾಕೆ ಹಿಂಗೆ ಮಾಡಿದ್ರೆ ಅಂತ ಹೇಳಿದ್ರು ಈ ಸಬ್ ರಿಜಿಸ್ಟ್ರಿ ಕೇಳಿಲ್ಲ ಸರ್. ಅಲ್ಲ, ಅದಾದಮೇಲೆ ಆಗಿರೋದು ಅಥವಾ ಅದಕ್ಕಿಂತ ಮುಂಚೆ ಆಗಿರೋದ ಖರೀದಿ? ಅವರು ಹೇಳೋಕ್ಕಿಂತ ಮುಂಚೆ ಖರೀದಿ ಆಗಿರೋದು ಅಥವಾ ಆದಮೇಲೆ ಆಗಿರೋದು? ಅಲ್ಲ, ಮತ್ತು ಅವ್ರ ವ್ಯಕ್ತಿ ಇದ್ದ ಖರೀದಿ ಹೇಗಾಗುತ್ತೆ? ಖರೀದಿ ಮೋಸ್ಟ್ ಪ್ರಾಬಬಲಿ ಮೊದಲೇ ಆಗಿರುತ್ತೆ. ಅಲ್ಲಲ್ಲ, ಅದನ್ನೇ ಹೇಳ್ತಾ ಇರೋದು. ಅವ್ರು ಹೋದಾಗ ಖರೀದಿ ಆಗಿತ್ತಾ ಅಥವಾ ಇಲ್ವಾ? ದ ಡೇಟ್ ಐ ಆಮ್ ಆಸ್ಕಿಂಗ್. ಅವ್ರು ಹೋಗಿ ಪ್ರಶ್ನೆ ಮಾಡಿದಾಗ ಅದಕ್ಕಿಂತ ಮುಂಚೆನೇ ಖರೀದಿ ಆಗಿತ್ತಾ? ಹಾಂ, ಇಲ್ಲ, ದೆನ್ ಯು ಹ್ಯಾವ್ ಟು ಗಿವ್ ಮಿ ದ ಸ್ಪೆಸಿಫಿಕ್. ಅವ್ರು ಹೋಗಿದ್ದು ಯಾವಾಗ, ಖರೀದಿ ಆಗಿದ್ದು ಯಾವಾಗ? ಆಗಿತ್ತಂತಂದ್ರೆ ಅದನ್ನು ಸ್ಪೆಸಿಫಿಕ್ ಆಗಿ ಅದು ಇದೆಯಾ ಆ ರೀತಿ? 2001ನಲ್ಲಿ. ಹೌದು ಸರ್, 2001ದಾಗ ಸರ್. 98 ಕ್ರೈಮ್ ನಂಬರ್ ಅದು. ಸಾಟೆ ಅವ್ರು ಹೇಳ್ತಾರಲ್ರಿ ಬಾಂಬೆದವರು, 2001ದಾಗ ಆಗಿದೆ ಆ ಕೇಸ್ ಚಾರ್ಜ್ ಶೀಟ್ ಆಗಿತ್ತು. ಅವ್ರು ಇರಲಿಲ್ಲ 2001ದಾಗ. ಎರಡೂ
ಒಂದು ಅಲ್ಲಿ ಮಾಡಿಲ್ಲ ಮತ್ತು ತಹಶೀಲ್ದಾರ್ ಆಫೀಸ್ ಇದು ಮಾಡಿದ್ದಾರೆ ಫೇಕ್ ಅದಾವಲ್ಲಿ ಕೇಸ್ ರಿಜಿಸ್ಟರ್ ಆಗೈತೆ ಆ ಅಧಿಕಾರಿಗಳಿಲ್ಲ ಸರ್ ಜಾಯ್ನ್ ಆಗ್ತೀವಿ ಸರ್ ಸದ್ಯ ಸರ್ ಈಗ ದಿಶಾಂಕ ಅಂತ ಹೇಳಿ ಆ್ಯಪ್ ಇದೆ ಸರ್ Yes, sir. ಆ್ಯಪ್ ಮಾಡ್ಕೊಂಡು ಹೋಗಿ ಅದೇ ಜಮೀನಲ್ಲಿ ಇದ್ರೆ ಮೂಲ ಮಾಲೀಕನ ಹೆಸರಲ್ಲಿ ಗೊತ್ತಾಗುತ್ತೆ ಸರ್ ಇದು ಒಂದು ಕಡೆಗೆ ರೂಲ್ಸ್ ಬರುತ್ತೆ ಸರ್ ಅಂದ್ರೆ ಅದನ್ನೇ ಇಟ್ಕೊಂಡಿರೋರೆಲ್ಲ ಅಫೆಕ್ಟ್ ಮಾಡ್ತಾ ಬಂದಿದ್ದಾರೆ ಸರ್ ಯಾವ ಜಮೀನು ಮಾಲೀಕ ಅವನ ಹೆಸರು ಏನೋ ಅವ್ನು ಇರ್ತಾನ ಇಲ್ವಾ ಮೂಲ ಶುರುವಾದ್ರೆ ದಿಶಾಂಕ ಆ್ಯಪ್ ಇದೆ ಸರ್ ಸರ್ ವಾಟ್ ಈಸ್ ದ ಕ್ವಶನ್? ಅಲ್ಲ, ಅಗ್ರೀಡ್, ಅದನ್ನೇ ಹೇಳಿದ್ವಿ ನಾವು. ಏಜೆಂಟ್ರು ಮತ್ತು ಬಾಂಡ್ ರಿಜಿಸ್ಟ್ರರ್ಸ್ಗಳಿಗೆ ಗೆಟ್ಟಿಂಗ್ ದಿಸ್ ಇನ್ಫಾರ್ಮೇಷನ್ ತಾವೇನು ಹೇಳ್ತಾ ಇದ್ದೀರಲ್ಲ, ಆ್ಯಪ್ ಮುಖಾಂತರ ಆಗಿರ್ಬೋದು ಅಥವಾ ಮಾಹಿತಿದಾರರ ಮುಖಾಂತರ ಆಗಿರ್ಬೋದು, ಏಜೆಂಟ್ರ ಮುಖಾಂತರ ಆಗಿರ್ಬೋದು, ಈ ರೀತಿಯಾದಂಥ ವಿಕ್ಟಿಮ್ಸ್ಗಳನ್ನು ಐಡೆಂಟಿಫೈ ಮಾಡೋದು ಈಸಿ ಆಗಿತ್ತು ಬಿಕಾಸ್ ಆಫ್ ದೇರ್ ನಕ್ಸಸ್ ಆ್ಯಂಡ್ ಎಕ್ಸ್ಪೋಸರ್ ಟು ದ ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ತಾವು ಹೇಳ್ತಾ ಇರುವಂಥ ಆ್ಯಪ್ ಆಗಿರ್ಬೋದು. ಸರ್ ಈಗ ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ ಮಾಡೋದ್ರಿಂದ ಮಾಡೋಕ್ಕಾಗಲ್ಲ ಸರ್. ಹೌದು. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಏನಾದರೂ ಶಾಮೀಲ್ ಇದ್ದಾರಾ ಅಂತ ನಮ್ಗೆ ಏನಾದರೂ ತನಿಖೆ ಮಾಡಬೇಕು ಇಲ್ಲ ಸರ್. ಹೇಳಿ, ಕುಂತೇಳಿ ಹಾಂ. ನಕಲಿ ಆಧಾರ್ ಕಾರ್ಡ್ ಏನೈತೆ ನೋಡಿ, ನಿಮ್ಮ ಹೆಸರು ಹೋಗಿ ನಿಮ್ಮದೇ ಆಧಾರ್ ಕಾರ್ಡ್ ಇರ್ತೈತೆ, ಅದು ನಿಮ್ಮ ಹೆಸರನ್ನು ಚೇಂಜ್ ಮಾಡ್ಕೊಂಡು ಅಂದ್ರೆ ಬಿಡ್ತಿದ್ರು ಮುಂಚೆ, ಅದನ್ನು ಮಾಡ್ಕೊಂಡರು. ಹಾಂ, ಎಸ್, ಎಲ್ಲ ಹೊರಗಡೆ ಮಾಡ್ತೀವಿ ಅಲ್ಲೇ ಮಾಡ್ಕೊಂಡು ಬರ್ತಿದ್ರು. ಈಗ ಇದರಲ್ಲಿ ಸಬ್ ರಿಜಿಸ್ಟರ್ ಅಲ್ಲಿ ಆಧಾರ್ ಕಾರ್ಡ್ ಒರಿಜಿನಲ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋದು ಇಲ್ಲ. ಒಂದು ನಿಮಿಷ ಮಾತಾಡ್ತೀನಿ. ನಿಮ್ಮದೇ ಆಧಾರ್ ಕಾರ್ಡ್ ಮೊದಲು ಏನು ಮಾಡ್ತೀರಿ, ನನ್ನ ಹೆಸರು ಕಲ್ಲಪ್ಪ ಐತೆ ಅಂದ್ರೆ ನಿಮ್ಮ ಹೆಸರು ಕಲ್ಲಪ್ಪ ಹಾಕಿ ಕೊಡ್ತಿದ್ರು. ನಿಮ್ಮ ಫೋಟೋ ನಿಮ್ದು ಇರ್ತಿತ್ತು, ಹೆಸರು ಅಷ್ಟೇ ಚೇಂಜ್ ಆಯಿತು. ಅದನ್ನ ಓದ್ಕೊಂಡು ನೀವೇ ಹೆಸರು ಅದು ಸಬ್ ರಿಜಿಸ್ಟ್ರಿ ಎಸ್ತಿದ್ರು. ಅಂದ್ರೆ ಅಲ್ಲಿನೂ ಕೂಡ ಕರೆಕ್ಟಾಗಿ ಚೆಕ್ ಮಾಡ್ತಾರೆ ರೀ. ನಿಮ್ಮ ಹೆಸರಿಗೆ ಈಗ ನಿಮ್ಮ ಹೆಸರು ಏನೈತಿ ಇದು ಐತೆ ಅಂತ ತಿಳ್ಕೊರಿ, ದುಂಡ್ಸಿ ಅಂತ ಹಾಕೊಂಡ್ಬಿಡೋದು. ಅದು ಅದನ್ನೇ ಒಯ್ದು ಕೊಡೋದಲ್ಲಿ ಅದು ಒರಿಜಿನಲ್ ಇರ್ತೈತೆ, ಅಲ್ಲಿ ಚೆಕ್ ಮಾಡಿದ್ರು ಚೇಂಜ್ ಆಗಿರ್ತೈತೆ ಆ ಥರ ಅಷ್ಟೇ. ಮತ್ತು ಆಧಾರ್ ಕಾರ್ಡ್ ಕೆಳಗಡೆ ಹೊರಗಡೆ ಮಾಹಿತಿ ಕೊಡಲ್ಲ, ಬರ್ದಿದ್ದೇವೆ ನೋಡಿ ಕೊಡೋದಿಲ್ಲ. ಅಲ್ಲಿದು ಪ್ಲಸ್ ಮೊದಲಿಂದು ಈಗಿಂದು ತೊಗೊಂಡು ನಾವು ಶೀಟ್ ಮಾಡಿ ಕಳಿಸ್ಬಿಡ್ತೀವಿ. ಫೇಕ್ ಮಾಡಿದ್ದಾರೆ ಸರ್. ಸಿಂಧಿ ಉದ್ಯಮ ಕಂಡು ಬಂದಿಲ್ಲ. ಒಂದು ಮಲ್ಟಿಪಲ್ ಸೆಲ್ಲಿಂಗ್ ಏನಾಗಿದೆ ಅಂದರೆ ಒಂದು ಖರೀದಿ ಮಾಡಬೇಕು, ಅಲ್ಟಿಮೇಟ್ಲಿ ಅವ್ರು ತನ್ನಗೋಸ್ಕರ ಇಟ್ಕೊಂಡ್ರೆ ಅವ್ರಿಗೆ ಲಾಭ ಆಗೋದಿಲ್ಲ. ಈ ಒಂದು ಸೆಲೆಕ್ಟ್ ಬೇಕ ಮನಿ ಇವಾಗ ಅವ್ರು ಇರ್ತೈತಿ, ಅವ್ರಿಗೆ ಸಮಸ್ಯೆನೇ ಇರ್ತೈತಿ. ಸೊ ಮಲ್ಟಿಪಲ್ ಸೆಲ್ಲಿಂಗ್ ಆಗಬೇಕಾದ್ರೆ ಯಾರು ಮಾರಾಟ ಮಾಡಬೇಕು, ಓನರ್ ನೋಡ್ಬಾರ್ದು. ಸೊ ಆ ಥರ ಮಲ್ಟಿಪಲ್ ಸೆಲ್ಲಿಂಗ್ ಆಗಿದೆ. ಆ ಮಲ್ಟಿಪಲ್ ಖರೀದಿ ಮಾಡೋದನ್ನು ನಿಮ್ಮ ಹತ್ರ ಬಂದಿದ್ದಾರೆ, ಇಲ್ಲ ನಾನು ಒರಿಜಿನಲ್ ಆಗಿಲ್ಲ, ಯಾರೋ ನನ್ನ ಅಮೌಂಟ್ ಮಾಡಿದ್ರೆ ಎರಡೂ ರೀತಿಯಾದಂಥ ಕಂಪ್ಲೇಂಟ್ಸ್ಗಳಿದೆ. ಎರಡೂ ರೀತಿಯಾದಂಥ ಕಂಪ್ಲೇಂಟ್ಸ್ ಇದೆ. ಮೂಲ ಓನರು ಕಂಪ್ಲೇಂಟ್ ಕೊಟ್ಟಿದ್ದು ಇದೆ, ಮತ್ತು ಮೋಸ ಹೋದಂಥ ಜನರು ಕಂಪ್ಲೇಂಟ್ ಕೊಟ್ಟಿದ್ದು ಇದೆ. ಅವ್ರಿಗೂ ಸಮಸ್ಯೆ ಏನಂತ ಸರ್ ಏನಂದರೆ ಅವರು ರೊಕ್ಕ ಕೊಟ್ಬಿಟ್ಟಿರ್ತಾರೆ, ಓನರ್ ಯಾರೋ ಇರ್ತಾನೆ, ಓನರ್ಗೂ ರೊಕ್ಕ ಸಿಕ್ಕಿರಲಿಲ್ಲ. Then the court will decide the matter. So these people will be Yes, they are also the victims of the fraud. The court will decide it. ಯಾವ ರೀತಿ ಸರ್ ಎರಡನೇ ಲ್ಯಾಂಡ್ ಟೋಟಲ್ ತಾವು ಹೇಳಿದ್ರಿ 158 ಗುಂಟ, ಇನ್ನೂ ಲ್ಯಾಂಡ್ ಬರಬೇಕಾ ನಮಗೆ ಇಷ್ಟಿದೆ? ಸಿ, ಈಗ ಟೋಟಲ್ 25 ಪ್ರಕರಣಗಳಲ್ಲಿ ಒಟ್ಟು ಮೋಸ ಹೋಗಿದ್ದಂಥದ್ದು ಇಷ್ಟು ಎಕರೆ ಲ್ಯಾಂಡು ಮತ್ತು ಇಷ್ಟು ಗುಂಟ ಮತ್ತು ಇಷ್ಟು 9 ಎನೆ ಪ್ಲಾಟ್ಗಳು. ಸೊ ಈ ಪ್ರಕರಣಗಳು ದಾಖಲಾಗಿರೋದ್ರಿಂದ ಆ್ಯಸ್ ಆಫ್ ನೌ ದ ಓನರ್ಶಿಪ್ ಈಸ್ ವಿತ್ ದ ಒರಿಜಿನಲ್ ಓನರ್ಸ್. ಹೌದಾ? ಇವರೇನಾದರೂ ಕಂಟೆಸ್ಟ್ ಮಾಡಿ ಈಗೇನು ಆರೋಪಿಗಳು ಏನಿದ್ದಾರೆ, ಇಫ್ ದ ಕಂಟೆಸ್ಟ್ ಆ್ಯಂಡ್ ಇಫ್ ದೇ ಆರ್ ಏಬಲ್ ಟು ಪ್ರೂವ್ ಇನ್ ದ ಕೋರ್ಟ್ ಇದು ನಮಗೆ ಅಂತಂತೇಳಿ, ದೆನ್ ದ ಕೋರ್ಟ್ ವಿಲ್ ಡಿಸೈಡ್ ದ ಓನರ್ಶಿಪ್. ಬಟ್ ಆ್ಯಸ್ ಆನ್ ಟುಡೇ ದ ಓನರ್ಶಿಪ್ ಈಸ್ ವಿತ್ ದ ಒರಿಜಿನಲ್ ಲ್ಯಾಂಡ್ ಓನರ್. 158 ಎಕರೆ ಮೇಲೆ ಡಿಸ್ಪ್ಯೂಟ್ ಇತ್ತು, ಇದು ಇನ್ನೂ ಹೆಚ್ಚು ಮೇಲೆ ಡಿಸ್ಪ್ಯೂಟ್ ಇದೆ, ಮೋರ್ ದನ್ ದ್ಯಾಟ್. ಅಲ್ಲಲ್ಲ, ಇದಿಷ್ಟೇ ಟೋಟಲ್ ಓವರಾಲ್ 27. ಎಸ್ ಎಸ್ ಎಸ್, ಬೇರೆ ಬೇರೆ ಜಾಗ, ಬೇರೆ ಬೇರೆ ಪ್ಲೇಸ್. ಇದು ಒಟ್ಟು ಒಂದು ನಿಮಿಷ, ಒಟ್ಟು ಇದು 27 ಪ್ರಕರಣಗಳಿಗೆ ಸೇರಿದಂಥ ಒಟ್ಟು ಲ್ಯಾಂಡ್ ಇದು. ನಾಟ್ ಸಿಂಗಲ್ ಲ್ಯಾಂಡ್ ಅಲ್ಲ, 27 ಪ್ರಕರಣದ ಒಟ್ಟು. ಎಸ್, ಇಟ್ ವೇರೀಸ್. ಇಲ್ಲ, ನಮ್ಮ ತನಿಖೆಯಲ್ಲಿ ಯಾವುದೂ ಕಂಡು ಬಂದಿಲ್ಲ. ಹೌದಾ? ಆ 9 ಜನರ ಡೀಟೇಲ್ಸನ್ನು ಕೊಡ್ತೀವಿ, ಯಾಕಂತಂದರೆ ಆ ಹಿನ್ನೆಲೆ ನಮಗೆ ಗೊತ್ತಿರಲ್ಲ ಯಾರು ಏನು ಅಂತಂತೇಳಿ. ಡೀಟೇಲ್ಸ್ ವಿಲ್ ಗಿವ್ ಇಟ್. ಎಸ್, ವಿಲ್ ಗಿವ್ ಇಟ್ ಟು ಯು. ಹೌದಾ? ಕೊಡ್ತೀವಿ. ಸಾಮಾನ್ಯವಾಗಿ ಏನು ಖಾಲಿ ಜಾಗ ಇರ್ತೈತಿಲ್ಲ, ಅಲ್ಲಿ ಯಾವುದೂ ಫೆನ್ಸಿಂಗ್ ಇರೋದಿಲ್ಲ, ನಮ್ಮ ಮನೆಯ ಓನರ್ ನಂಬರ್ ಇರೋದಿಲ್ಲ, ಏನೂ ಇರೋದಿಲ್ಲ. ಅಟ್ಲೀಸ್ಟ್ ನಾವು ವಿ ಹ್ಯಾವ್ ಸೀನ್ ಪರ್ಟಿಕ್ಯುಲರ್ಲಿ ಒಂದು ಬರೀ ಬೋರ್ಡ್ ಹಾಕ್ಬಿಟ್ರೆ ಈ ಜಾಗ ಮಾರಾಟಕ್ಕಿಲ್ಲ ಅಂತ ಹೇಳ್ಬಿಟ್ಟಿದ್ರೆ ಅಷ್ಟೇ ಪ್ರಿವೆಂಟ್ಸ್. ಅದಕ್ಕೆ ದ ಪರ್ಪಸ್ ಆಫ್ ದಿಸ್ ಎಂಟೈರ್ ಪ್ರೆಸ್ ಮೀಟ್ ಏನು ಅಂತಂದರೆ, ಈ ರೀತಿ ಮೋಸ ಜನ ಹೋಗಬಾರ್ದು, ಈ ರೀತಿಯಾದಂಥ ಮೋಸ ಮಾಡುವಂಥ ಜನ ಹೊರಗಡೆ ಇದ್ದಾರೆ. ಮತ್ತು ನಿಮ್ದು ಆದಂಥ ಪ್ರಾಪರ್ಟಿಗಳಿದ್ದರೆ ಅದನ್ನು ವೆಲ್ ಸೆಕ್ಯೂರ್ಡ್ ಮಾಡ್ಕೊಳ್ಳಿ. ಪ್ರತಿ ವರ್ಷವೂ ಕೂಡ EC ಸರ್ಟಿಫಿಕೇಟನ್ನು ತೊಗೊಳ್ಳಿ. ಪ್ರತಿ ವರ್ಷ ನಿಮ್ಮ RTC ಚೆಕ್ ಮಾಡಿ. ನಿಮ್ಮ ಲ್ಯಾಂಡು ಸಿಟಿಗೆ ಪರ್ಟಿಕ್ಯುಲರ್ಲಿ ಹತ್ತಿರ ಇತ್ತು ಅಂತಂತಂದರೆ ಅದನ್ನು
ಸೆಕ್ಯೂರ್ಡ್ ಫೆನ್ಸಿಂಗ್ ಮಾಡ್ಕೊಳ್ಳಿ, ನಿಮ್ಮದೇ ಆದಂತಹ ಒಂದು ಗಿಂಚಾಯತ್ಗಳಲ್ಲಿ ಇತ್ತು ಅಂದರೆ ಟ್ಯಾಕ್ಸ್ ತುಂಬಬೇಕಾಗತ್ತೆ, ಕಾರ್ಪೊರೇಷನ್ ಲಿಮಿಟ್ಸ್ ಇದ್ದರೂ ಟ್ಯಾಕ್ಸ್ ತುಂಬಬೇಕಾಗತ್ತೆ. ಆ ರೀತಿ ನಿಮ್ಮ ಸರ್ಕಾರಿ ದಾಖಲಾತಿಗಳನ್ನು ನೀವು ಸ್ಟ್ರಾಂಗ್ ಆಗಿ ಮಾಡ್ತಾ ಹೋಗಬೇಕು. ಸೊ ಇಲ್ಲ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗಿ ಹಾಗೇ ಬಿಟ್ಟಾಗ ಈ ರೀತಿಯಾದಂಥ ಅವಕಾಶವಾದಿಗಳು ಬಂದು ಅವುಗಳನ್ನು ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ. 11:30 ಅದಕ್ಕೆ ನಾವು ಹೋಗಬೇಕು. ಲಾಸ್ಟ್ ಒನ್ ಕ್ವಶನ್ ಇದರಲ್ಲಿ ಇದೆಯಾ ಯಾವುದಾದ್ರು? ಇಲ್ಲ, ಯಾವುದೂ ಆ ಪ್ರಕರಣ ಇದರಲ್ಲಿಲ್ಲ. 27 ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ದಿಸ್ 27 ಕೇಸಸ್. ಅದಕ್ಕೆ ಗುಂಟಾ ಪ್ಲಾಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಆ ರೀತಿ ಇತ್ತು ಅಂದರೆ ನಮಗೆ ಯಾವಾಗ ಗೊತ್ತಾಗುತ್ತೆ, ಜನ ಅಥವಾ ವಿಕ್ಟಿಮ್ಸು ನಮಗೆ ಅಪ್ರೋಚ್ ಆದಾಗ ಗೊತ್ತಾಗುತ್ತೆ. ಅದು ಸಿವಿಲ್ ಮ್ಯಾಟರ್ಸ್ಗಳಲ್ಲಿ ಅದು ನಾನು ಅದನ್ನೇ ಹೇಳ್ತಾ ಇರೋದು. ಈ ರೀತಿಯಾದಂಥ ಕೇಸ್ಗಳು ಏನು ಫೋರ್ಜರಿ ಡಾಕ್ಯುಮೆಂಟ್ಸ್ಗಳು, ಈಗ ಒರಿಜಿನಲ್ ಓನರ್ ಇಲ್ಲಿ ಬದುಕಿದ್ದಾನೆ, ಯಾರೋ ಇಂಪರ್ಸನೇಟ್ ಮಾಡಿ ಬಂದಿದ್ದಾನೆ, ಫೋಟೋ ಯಾರ್ದೋ ಇದೆ, ದಾಖಲಾತಿಗಳು ಕಣ್ಣು ಮುಂದೆನೇ ಇದೆ, ಇದು ಫೋರ್ಜ್ ಡಾಕ್ಯುಮೆಂಟ್ ಅಂತಂತೇಳಿ. ಒರಿಜಿನಲ್ ಓನರ್ ಒಂದು ಕಡೆ ಇದ್ದಾನೆ, ಫೇಕ್ ಓನರ್ ಒಂದು ಕಡೆ ಇದ್ದಾನೆ, ತೊಗೊಂಡವನು ಇನ್ನೊಂದು ಕಡೆ ಇದ್ದಾನೆ. ದಟ್ ಈಸ್ ಅ ಕ್ಲಿಯರ್ ಕಟ್ ವಿಸಿಬಲ್ ಆಫ್ ಫೋರ್ಜರಿ ಆ್ಯಂಡ್ ಚೀಟಿಂಗ್. ಸೊ ಡಿಪೆಂಡಿಂಗ್ ಅಪಾನ್ ಕೇಸ್ ಟು ಕೇಸ್. ಸಿವಿಲ್ ಮ್ಯಾಟರ್ಸು ಅಗೇನ್ ವಿ ಹ್ಯಾವ್ ಟು ಸ್ಟಡಿ ಇಟ್ ವೆದರ್ ಇಟ್ comes under the criminal offense or not, then we have to decide. ಸರ್ ಈ ಇಡೀ ಕೇಸ್ಗಳಲ್ಲಿ ಸರ್ ಈ ಫೇಕ್ ಆಧಾರ್ ಕಾರ್ಡ್ ಯಾಕೆ ಹೋಗ್ಬಾರ್ದು ಸರ್? ಯಾಕಂದರೆ ಈಗಲೂ ನಡೆಸಿರ್ಬೋದು ಸರ್, ಗಮನಿಸಿದ್ರೆ ಗೊತ್ತಾಗಿಲ್ಲ ಸರ್. ಅವ್ರನ್ನ ಯಾಕೆ ಇದರಲ್ಲಿ ಆರೋಪಿಗಳಾಗಿರ್ಬೋದು, ತನಿಖೆ ಯಾಕೆ ನಡೆಯಬಾರ್ದು ಅಂತ ಹೇಳಿದ್ರು ಸರ್. ಇದಕ್ಕೆ ಯೂಸ್ ಮಾಡ್ಕೊಂಡು ಓಕೆ ಸರ್, ಓಕೆ. ಆದರೆ ಯಾವುದೋ ವ್ಯಕ್ತಿಯನ್ನ ಇಲ್ಲಿಂದ ಬಂದವನು ಅದನ್ನು ಅವನ್ನ ಇಲ್ಲಿ ಲೋಕಲ್ ಕ್ರಿಯೇಟ್ ಮಾಡಿರೋ ಆಧಾರ್ ಕಾರ್ಡ್ ಕೊಟ್ಟರೆ ಇನ್ನೂ ದೊಡ್ಡ ಅಫೆನ್ಸ್ ಆಗುತ್ತೆ ಸರ್. ಒಂದು ಸೆಂಟರ್ಸ್ ಹೆಚ್ಚಿನ ನಿಗಾ ವಹಿಸಿದ್ರೆ ಏನಾದರೂ DTP ಸೆಂಟರ್ಸ್ ಗಳಲ್ಲಿ ಇದು ನಡೀತಾ ಇರೋದು ಆಧಾರ್ ಕಾರ್ಡು ಮತ್ತು ಹೋಗೋಣ. ನೀವು ಹೋಗಿ ಬಂದ ನಿಗಾ ವಹಿಸಿದ್ರೆ ಇದು ಮತ್ತಿಷ್ಟು ನೀವು ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ, ನಾ ಬರ್ತೀನಿ. ಸೊ ಫೋನ್ಗಳು ಬರ್ತಾ ಇದೆ. ಆಯಿತು, ಲಾಸ್ಟ್ ಏನು ನಮ್ಮ ವಿಜಯವಾಣಿ ಪರಶುರಾಮ್ ಅವಾಗಿಂತ ಕೇಳ್ತಾ ಇದ್ದಾರೆ. ಲಾಸ್ಟ್ ಕ್ವಶನ್. ಎಸ್ ಲೆಸ್ ದ್ಯಾನ್ 7 years ನಾವು ಪೊಲೀಸ್ ನೋಟಿಸ್ ಕೊಟ್ಟೆ ತನಿಖೆ ಮಾಡಬೇಕಾಗುತ್ತೆ. ಮೋರ್ ದೆನ್ 7 years ಇದ್ದಾಗ ವಿ ಹ್ಯಾವ್ ದ ಅಥಾರಿಟಿ ಟು ಅರೆಸ್ಟ್. ಸೊ ಹಾಗಾಗಿ ಪ್ರಕರಣಗಳಲ್ಲಿ ನಾವು ನೋಟಿಸ್ ಕೊಟ್ಟೆ ತನಿಖೆ ಮಾಡಬೇಕು. ಅದನ್ನೇ ಹೇಳಿದೆ ನಾನು, ಇಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್ ಹೌ ಮಚ್ ಎನ್ ಗೌರ್ಮೆಂಟ್ ಸರ್ವೆಂಟ್ ಈಸ್ ಇನ್ವಾಲ್ವ್ಡ್ ಇನ್ ದ್ಯಾಟ್ ಅಫೆನ್ಸ್. ಈಗ ನಾನೊಬ್ಬ ಸರ್ಕಾರಿ ಅಧಿಕಾರಿ ಇದ್ದೀನಿ, ನಮ್ಮ ಪೊಲೀಸ್ ಸ್ಟೇಷನ್ದಲ್ಲೂ ಕೂಡ ವೆರಿಫಿಕೇಷನ್ ಆಗ್ತಾ ಇರುತ್ತೆ. ಯಾರೋ ಫೋರ್ಸ್ ಡಾಕ್ಯುಮೆಂಟ್ಸ್ಗಳನ್ನು, ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಿದಾಗ ಸಮ್ಟೈಮ್ಸ್ ವಿಲ್ ನಾಟ್ ಬಿ ಕಮ್ ಟು ನೋ ವೆದರ್ ಇಟ್ ಈಸ್ ಒರಿಜಿನಲ್ ಆರ್ ನಾಟ್. ಆಮೇಲೆ ನಾವು ರೀಚೆಕ್ ಮಾಡಿದಾಗ ಆಗುತ್ತೆ. ರಿಸೀವಿಂಗ್ ಅಥಾರಿಟಿ, ವೆದರ್ ಇಫ್ ಯು ಆರ್ ಪಾರ್ಟ್ ಆಫ್ ದ ಕ್ರೈಮ್, ವೆದರ್ ಯು ಹ್ಯಾವ್ ರಿಸೀವ್ಡ್ ಎ ಫೇಕ್ ಡಾಕ್ಯುಮೆಂಟ್. ಅಲ್ಲ, ತೀರ್ಮಾನ ಇಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್. ನಿಮ್ಮ ಸ್ಪೆಸಿಫಿಕ್ ಕೇಸ್ ಇತ್ತು ಅಂತಂದರೆ ಹೇಳಿದರೆ ದೆನ್ ಅದಕ್ಕೆ ಸಪೋರ್ಟಿಂಗ್ ಏನು ಬೇಕು, ವಿಲ್ ಗಿವ್ ದ ಲೀಗಲ್ ಪ್ರೊವಿಷನ್ಸ್ ಏನಿದೆ ಅಂತಂತ. ಥ್ಯಾಂಕ್ ಯು. और ख़बरों के लिए देखते रहिए बी न्यूज़ नेशन.